ಕಳೆದ ಒಂದು ವರ್ಷದಿಂದ ಸುಮಾರು ಒಂದು ವರ್ಷ ಅಂದರೆ ನಗರಸಭಾ ಸದಸ್ಯರ ಅವಧಿ ಮುಗಿದ ನಂತರದಲ್ಲಿ ಯಾವುದೇ ರೀತಿಯಲ್ಲಿ ನಗರಸಭಾ ಅಧಿಕಾರಿಗಳು ಈ ನಗರ ವ್ಯಾಪ್ತಿಯ ಯಾವುದೇ ಒಂದು ಕಸ ಆಗಲಿ ಅಥವಾ ಈ ಗಿಡಗಂಟೆಗಳು ಬೆಳೆದಿದ್ದಾಗಲಿ ಯಾವ ಕಡೆಯೂ ಗಮನ ಹರಿಸ್ತಾ ಇಲ್ಲ. ಕಳೆದ ಸುಮಾರು ಸಲ ನಾನು ಪುರಸಭಾ ಸದಸ್ಯನಾಗಿ ಒಂದು ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ್ದೀನಿ. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ, ಹೇಳಿಕೊಳ್ಳೆ ಬಂದು ಮಾಡೋರು. ಆದರೆ ಈಗ ಯಾವುದೇ ಸದಸ್ಯರುಗಳು ಇಲ್ಲದೇ ಇರೋದ್ರಿಂದ ಹೀಗಾಗ್ತಾ ಇದೆಯೇನೋ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಹಾಗೆ ಕಸದ ಗಾಡಿ ಕೂಡ 4 ದಿವಸ 5 ದಿವಸಕ್ಕೊಂದ್ಸಲಿ ಬರ್ತಾ ಇದೆ. ಆ ಬರೋದು ಸಮಯ ಕೂಡ 10 ಗಂಟೆಯ ನಂತರದಲ್ಲಿ, ಎಲ್ಲ ಕೆಲಸಕ್ಕೆ ಹೋದ ನಂತರದಲ್ಲಿ ಇವರು ಬಂದು ಮೈಕ್ ಹಾಕಿ ಕಸ ಬೇಕು ಅಂತ ಹೇಳಿದರೆ ಯಾರಿರ್ತಾರೆ ಮನೆಯಲ್ಲಿ? ರೆಡಿ. ನಾನು ಕೂಡ ಈ ಒಂದು ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯ ಗಿಡಗಂಟೆಗಳನ್ನು ಸ್ವಚ್ಛತೆ ಕಾರ್ಯಕ್ರಮ ಯಾವುದೇ ಕೆಲಸಗಳು ನಗರಸಭೆಯಿಂದ ಆಗ್ತಾ ಇಲ್ಲ. ಇದು ಹಲವಾರು ಬಾರಿ ನಾವು ಹೋಗಿ ಹೇಳಿದಾಗಲೂ ಕೂಡ ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ, ಮಾಡಿಸ್ತೀವಿ ಅಂತ ಇಂಥ ಉಡಾಫೆ ಮಾತುಗಳನ್ನೇ ಆಡ್ತಾರೆ ಬಿಟ್ಟರೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಇದು ನಮಗೆ ಭಾಳ ಬೇಸರ ತಂದಿದೆ. ಒಬ್ಬ ಮಾಜಿ ಸದಸ್ಯನಾಗಿ ನಾವು ಸೇವೆ ಸಲ್ಲಿಸಿದ್ದು ಒಂದು ಲೆಕ್ಕದಲ್ಲಿಡದೆ ನಾವು ಹೇಳಿದ ಮಾತುಗಳನ್ನು ಲೆಕ್ಕಕ್ಕೆ ತಗೊಳ್ಳದೇ ಇರೋ ರೀತಿಯಲ್ಲಿ ಈ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಂಥ ಅವ್ರ ಕಾರ್ಯ ಬೇರೆ ಇರುತ್ತಾ ಏನೋ ಗೊತ್ತಿಲ್ಲ, ಒಟ್ಟು ಇಲ್ಲಿಗಂತೂ ಬರ್ತಾ ಇಲ್ಲ. ಇದು ವಾರ್ಡ್ ನಂಬರ್ 15ನ ವ್ಯಾಪ್ತಿಗೆ ಬರುತ್ತೆ. ರಾಘವೇಂದ್ರ ಸ್ವಾಮಿ ಮಠದಿಂದ ಕರ್ನಾಟಕ ಸಾಮಿಲ್ ಎದುರು ಭಾಗದ BH ರಸ್ತೆಗೆ ಸೇರುವಂಥ ಒಂದು ರಸ್ತೆ ಇದು 12 ಅಡಿಗಿಂತ ಜಾಸ್ತಿ ಇರುವಂಥ ರಸ್ತೆ ಈಗ ಬರೀ ಒಂದು 8 ಅಡಿ ಅಷ್ಟು ಮಾತ್ರ ಉಳ್ಕೊಂಡಿದೆ. ಆಜುಬಾಜು ಗಿಡಗಂಟೆಗಳು ಬೆಳ್ಕೊಂಡು ಯಾವುದೇ ರೀತಿಯಲ್ಲಿ ಈ ಕಡೆ ಅವರು ಮಕಾನೇ ಹಾಕ್ತಾ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಮಧ್ಯ ಈ ಒಂದು ಚರಂಡಿ ರಾಜಕಾಲುವೆ ಅಲ್ಲಿ ಹೋಗ್ತಾ ಇದೆ. ಇದರಲ್ಲಿ ಪೈಪ್ಗಳನ್ನು ಹಾಕಿ ಈ ಗಣಪತಿ ಕೆರೆಗೆ ಈಗಾಗಲೇ ತಾವು ನೋಡಿದ ಹಾಗೆ ರಸ್ತೆಯ ಮಧ್ಯದಲ್ಲೇ ಈ ನೀರು ಸರಬರಾಜು ಪೈಪನ್ನು ಅಗದಿಟ್ಟು ಆ ಹೊಂಡ ಹಾಗೇ ಇದೆ. ಅದರ ಮಣ್ಣು ರಸ್ತೆ ಮೇಲಿದೆ. ಇರೋ 8 ಅಡಿ ಅಂದರೆ 12 ಅಡಿ ರಸ್ತೆ 8 ಅಡಿ ಆದಾಗಲೂ ಕೂಡ ಈ 8 ಅಡಿ ರಸ್ತೆಯಲ್ಲೇ ಆ ಹೊಂಡ ತೆಗೆದ ಮಣ್ಣು, ಕಲ್ಲು, ಜಲ್ಲಿ ಎಲ್ಲ ಹಾಕಿಟ್ಟಿದ್ದಾರೆ. ಯಾವುದೇ ರೀತಿ ವಾಹನ ಸಂಚಾರ ಕಷ್ಟ ಆಗಿದೆ. ರಾತ್ರಿ ಹೊತ್ತು ಏನಾದರೂ ಅಪಘಾತ ಆಗಿದೆಯೇನೋ ಗೊತ್ತಿಲ್ಲ ನಮಗೆ. ರಾತ್ರಿ ಹೊತ್ತು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಈ ರಸ್ತೆಯಲ್ಲಿದೆ. ಇದರ ಪಕ್ಕದಲ್ಲೇ ರಾಜಕಾಲುವೆ ಹರಿತಾ ಇದೆ. ಈ ಕಾಲುವೆಯಲ್ಲಿ ಸಾಧಾರಣ ಅದು 4-5 ಅಡಿ ಆಳದ ಒಂದು ಚರಂಡಿಯಾಗಿದೆ. ಈ ಚರಂಡಿಯಲ್ಲಿ ಅಷ್ಟು ಹೂಳು ತುಂಬ್ಕೊಂಡ್ಬಿಟ್ಟಿದೆ. ಮಣ್ಣು, ಕಸ, ಖಾಲಿ ಬಾಟ್ಲಿಗಳು, ತರಕಾರಿಗಳು ಎಲ್ಲ ಬಂದು ಜಾಮ್ ಆಗಿಬಿಟ್ಟಿದೆ. ಇದನ್ನು ಎಷ್ಟೇ ಸಲ ಹೇಳಿದಾಗಲೂ ಕೂಡ ನಾಳೆ ಮಾಡ್ತೀವಿ, ನಾಡ್ದು ಬರ್ತೀವಿ, ಕಳಿಸ್ತೀವಿ, ಇದೇ ರೀತಿ ಉಡಾಫೆ ಮಾತುಗಳನ್ನು ಆಡ್ತಾ ಇದ್ದಾರೆ. ದಯಮಾಡಿ ತಾವು ಈ ಕಡೆ ನಿಗಾ ವಹಿಸಬೇಕು. ಇಲ್ಲ ಅಂದರೆ ಇಲ್ಲಿನ ಎಲ್ಲ ನಿವಾಸಿಗಳು ಸೇರಿ
ನಾವು ನಗರಸಭೆಗೆ ಬಂದು ಕುತ್ಕೊಳ್ಬೇಕಾಗ್ತದೆ. ಕೆಲಸ ಆಗೋವ್ರಿಗೂ ಹೇಳೋದಿಲ್ಲ ಅನ್ನೋ ಒಂದು ಮಾತು ಕೂಡ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಇನ್ನಾದರೂ ಎಚ್ಚೆತ್ಕೋಬೇಕು ಅಂತ ಬಿಟ್ಟು ಹೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಗಣಪತಿ ಕೆರೆ ತುಂಬಿಸುವಂಥ ಕಾರ್ಯಗಳನ್ನು ಮಾಡಿದ್ರು. ಈ ಒಂದು ಕೆರೆಯ ಒಂದು ಮಳೆಗಾಲ ಶುರು ಆದಮೇಲಾದರೂ ಅದನ್ನು ತೆಗಿಬೇಕಾಯಿತು, ಅದನ್ನು ತೆಗೆದಿಲ್ಲ. ಇದೇನು ಕಡಿಮೆ ವೆಚ್ಚದ ಪೈಪ್ಗಳಲ್ಲ. ಯಾಕೆ ಈ ಥರ ದುಂದು ವೆಚ್ಚ ಸಾರ್ವಜನಿಕರ